ನಿಮ್ಮ ಓವರ್ ಆಲ್ ಬಿಗ್ ಬಾಸ್ ಜರ್ನಿ ಬಗ್ಗೆ ನಮಗೆ ಚಿಕ್ಕದಾಗಿ ಚೊಕ್ಕದಾಗಿ ಹೇಳೋದಿದ್ರೆ. ಸೊ ನನ್ನ ಬಿಗ್ ಬಾಸ್ ಜರ್ನಿ ತುಂಬ ಎಲ್ಲ ನವರಸಗಳಿಂದ ತುಂಬಿಕೊಂಡಿತ್ತು. ಆ್ಯಂಡ್ ಇದು ಒಂದು ನನ್ನ ಲೈಫ್ ಟೈಮ್ ಮೆಮೊರಬಲ್ ಜರ್ನಿ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಒಳ್ಳೆ ಫ್ರೆಂಡ್ಸ್ನ ಪಡ್ಕೊಂಡಿದ್ದೀನಿ. ಶಿಶಿರ್ ಆಗಿರ್ಬೋದು, ಧರ್ಮ ಅವರು, ಮೋಕ್ಷಿತಾ, ಗೋಲ್ ಸುರೇಶ್, ಜಗದೀಶ್ ಸರ್, ತುಂಬ ಒಳ್ಳೆ ವ್ಯಕ್ತಿತ್ವಗಳನ್ನ ಮೀಟ್ ಮಾಡಿದೆ, ಡಿಫ್ರೆಂಟ್ ವ್ಯಕ್ತಿತ್ವಗಳನ್ನ. ಆ್ಯಂಡ್ ಇದು ತುಂಬಾ ಪಾಠಗಳನ್ನ ಕಲಿಸ್ಕೊಟ್ಟಿದೆ. ಆಲ್ರೆಡಿ ತುಂಬ ನೋಡಿದ್ದೀನಿ ಲೈಫಲ್ಲಿ, ಚಿಕ್ಕ ವಯಸ್ಸಿಗೆ ತುಂಬ ಕಷ್ಟ ಸುಖ ಎಲ್ಲ ನೋಡಿದ್ದೀನಿ. ಬಟ್ ಇದು ಒಂಥರ ಬೇರೆನೇ ಎಕ್ಸ್ಪೀರಿಯನ್ಸು. ಆ್ಯಂಡ್ ಒಳಗಡೆ ಇದ್ದಾಗ ನನ್ನ ಫ್ರೆಂಡ್ಸು, ಕ್ಲೋಸ್ ಫ್ರೆಂಡ್ಸ್ ಎಲ್ಲ ತುಂಬ ಜ್ಞಾಪಕ ಆದರು. ಅವ್ರ ವ್ಯಾಲ್ಯೂ ತುಂಬ ಅರ್ಥಕೊಂಡೆ. ಇಲ್ಲಿ ಹೊರಗಡೆ ಇದ್ದಾಗ ಚಿಕ್ಕ ವಿಷಯಕ್ಕೂ ಜಗಳ ಆಡ್ಕೊಂಡು ದೂರ ಆಗ್ತೀವಿ. ಬಟ್ ತುಂಬ ವ್ಯಾಲ್ಯೂಬಲ್ ಒಬ್ಬ ಪರ್ಸನ್, ಒಂದು ರಿಲೇಶನ್ಶಿಪ್ ಮೇಂಟೈನ್ ಮಾಡೋಕ್ಕೆ ತುಂಬ ವ್ಯಾಲ್ಯೂ ಇದೆ. ಎಸ್. ಓಕೆ ಐಶ್ವರ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್. ಗೊತ್ತು ನೀವು ಬಿಗ್ ಬಾಸ್ ಇಂದ ಇವಾಗ ಹೊರಗೆ ಬಂದಿರ್ತೀರಿ, ನಿಮಗೂ ಟೈಮ್ ಬೇಕಿರುತ್ತೆ. ಅಂಥದ್ರಲ್ಲೂ ಬಂದು ನಮ್ಮ ಜೊತೆ ತುಂಬ ಹೊತ್ತು ಮಾತಾಡಿದ್ರಿ, ತುಂಬ ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ಸ್ ಅಗೇನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ತೇಜಸ್ವಿನಿ ಅವರೇ, ದಿಸ್ ಬ್ಯೂಟಿಫುಲ್ ಇಂಟರ್ವ್ಯೂ. ತುಂಬಾ ಚೆನ್ನಾಗಾಯಿತು. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.